ದಿಲೀಪ್ ಅವ್ರಿಗೆ ನನ್ನ ಪ್ರಶ್ನೆ ಇರ್ತದೆ. ದಿಲೀಪ್ ಅವರೇ, ಜಸ್ಟಿಸ್ ಯಾವುದು, ಕಾನೂನು ಯಾವುದು ಅಂತ, ಯಾವುದು ನ್ಯಾಯ ಮತ್ತು ಯಾವುದು ಕಾನೂನು, ಆ ಭಾಗದಲ್ಲಿರ್ತಕ್ಕಂಥ ಅತಿ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದಾಗಿರೋದಲ್ಲ ನಿಜ, ಮುಚ್ಚಾಕ್ಬಿಟ್ರು, ಇದೆಲ್ಲ ಅಲ್ಲಲ್ಲೇ ಎವಿಡೆನ್ಸ್ಗಳನ್ನು ನಾಶ ಮಾಡಿಬಿಟ್ರು, ಇವ್ರು ಬೇಕಾದಂಗೆ ಮಾಡ್ಕೊಂಡಿದ್ದಾರೆ. ಏನೇ ಹೇಳಿದ್ರು ಕೂಡ ಈ ನಂಬರ್ಸ್ ಇದೆಯಲ್ಲ, ನಂಬರ್ಗಳು 1000, 500, 100, 200 ಅಂತ ಹೇಳಬೇಕಾದಾಗ ಆ ನಂಬರ್ಗಳ ವಿಚಾರದಲ್ಲಿ ಇಷ್ಟೊತ್ತಿಗಾಗಲೇ ಏನೋ ಒಂಥರ ನಂಬುವಂತಹ ಏನಾದರೂ ಅಂಕಿಅಂಶಗಳು ಇರಬೇಕಾಗಿತ್ತು ಅಂತ ನಮ್ಗೆ ಅನಿಸುತ್ತಾ, ಅಥವಾ ಜಸ್ಟಿಸೇ ಬೇರೆ ಕಾನೂನೇ ಬೇರೆ, ಕಾನೂನಿಗೂ ಸಿಗದಂಥ ಅನೇಕ ವಿಚಾರಗಳಲ್ಲಿ ಜಸ್ಟಿಸ್ ಸಿಗಲ್ಲ, ಅಥವಾ ಕಾನೂನು ವ್ಯಾಪ್ತಿಗೆ ಸಿಕ್ಕಿದ್ರು ಕೂಡ ಅದೆಲ್ಲ ಜಸ್ಟಿಸ್ ಕಡೆಗೇ ತಗೊಂಡು ಹೋಗಿರಬೇಕು ಅಂತೇನಿಲ್ಲ ಅಂತ ಹೇಳ್ತೀರಾ ತಾವು ಅಂತ? ಇವಾಗ ನೋಡಿ, ನೀವು ಯಾವುದೇ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ನಿಮಗೆ ಅನಾಥ ಶವಗಳದ್ದು ಲಿಸ್ಟೇ ಹಾಕಿರ್ತಾರೆ. ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಈ ತರ ಬಾಡಿ ಸಿಕ್ಕಿತ್ತು, ಕಂಡವ್ರು ಯಾರು ಅಂದ್ರೆ ಅದಕ್ಕೆ ಯಾರು ವಾರಸ್ದಾರ ಅಂತ ಹೇಳ್ಬಿಟ್ಟು ಕಂಡು ಬಂದಿಲ್ಲ, ಹಾಗಾಗಿ ಇದನ್ನ ಪಬ್ಲಿಷ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ನೀವು ಏನಿಲ್ಲ ಅಂದ್ರೆ ಒಂದು ಸ್ಟೇಷನ್ಗೆ ಹೋದ್ರೆ 2-3 ಫೋಟೋ ಇದ್ದೇ ಇರುತ್ತೆ. ಸೊ ಅಲ್ಲಿ ಸಾವಾಗಿರುತ್ತೆ ನಿಜ, ಆದ್ರೆ ಯಾರ್ ಸಾವು ಅಂತ ಗೊತ್ತಿರಲ್ಲ, ಆಯ್ತಾ? ಅದನ್ನ ಯಾರು ಕೊಲೆ ಮಾಡಿದ್ಯೋ ಅಥವಾ ಅಪಘಾತ ಆಗಿದೆಯೋ ಅಥವಾ ಹಾಗೆ ಸಹಜವಾಗಿ ಸತ್ತೋದ್ರು ಅಂತನೂ ಗೊತ್ತಾಗೋದಿಲ್ಲ. ಯಾರಾದ್ರೂ ಅದ್ರ ಬಗ್ಗೆ ನಮ್ ಫ್ಯಾಮಿಲಿ ಮೆಂಬರ್ ಈ ತರ ಕಳೆದೋಗಿದ್ದಾರೆ ಅಂತ ಹೇಳ್ಬಿಟ್ಟು ದೂರು ಕೊಟ್ಟಿದ್ರೆ, ಸೊ ಆ ದೂರು ದಾಖಲಾಗಿದ್ರೆ, ಆ ದೂರಿಗೆ ಸಂಬಂಧವಾಗಿ ಏನೋ ಬಾಡಿ ಸಿಗ್ದಲೆ, ಸೊ ಇವಾಗ ಇವಾಗ ಒಂದ್ ಸುಮಾರು ವರ್ಷ ಬಿಟ್ಟು ಸಿಕ್ಕಿದ್ರು ಕೂಡ ಅವ್ರು ಹೇಗೆ ಸತ್ರು ಅಂತ ಹೇಳ್ಬಿಟ್ಟು ಯಾರು ಇವನು ನೀವು FSL ಅಲ್ಲಿ ಕೂಡ ನೀವು ಒಪಿನಿಯನ್ ಕೊಡ್ಲಿಕ್ಕೆ ಬರಲ್ಲ, ಕಾಸ್ ಆಫ್ ಡೆತ್ ಬೋನ್ಸ್ ಇಟ್ಕೊಂಡು. ಸೊ ಹಂಗಾಗಿ ಇವಾಗ ಒಂದು ಮುಖ್ಯ ವಿಚಾರ ಏನಂತಂದ್ರೆ, ಒಬ್ಬ ಅನಾಮಿಕ ಬಂದು ನಾನು 100 ಶವಗಳನ್ನ ಇಲ್ಲಿ ಹೂತಿದ್ದೇನೆ, ನಾನು ತೋರಿಸ್ತೇನೆ, ನೀವು ಅಲ್ಲ ಆಗಿರಿ, ಈ ತರ ಬಾಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವನು ಒಂದು ಇದ್ ಮಾಡಿದ್ದಾನೆ, ಏನೋ ಒಂದು ದೂರು ಕೊಟ್ಟಿದ್ದಾನೆ. ಆದ್ರೆ ಆ ವ್ಯಕ್ತಿ ಇದುವರೆಗೂ ಕೂಡ ಯಾರು ನನಗೆ ಈ ತರ ಸುಪಾರಿ ಕೊಟ್ಟಿದ್ರು ಈ ತರ ಬಾಡಿನ ಅಲ್ಲಿ ಊತ್ಲಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಯಾರ ಮೇಲೆ ವಿರುದ್ಧ ದೂರನ್ನ ಹೇಳಿದ್ದಾನೆ ಅಂತ ಕೂಡ ಎಲ್ಲೂ ಕೂಡ ಇಲ್ಲ. ನೀವು ಮಾಧ್ಯಮದವರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ. ಸೊ ಇವಾಗ ಅವನಿಗೆ ಈ ಶವವನ್ನ ಹೊತ್ತು ಅದನ್ನ ಶವ ಸಂಸ್ಕಾರ ಮಾಡು ಅಥವಾ ಹೂಳು ಅಂತ ಹೇಳ್ಬಿಟ್ಟು ಯಾರಾದ್ರೂ ಕೆಲಸ ಕೊಟ್ರೆ, ಅಂದ್ರೆ ಇವನ್ನ ನನ್ನ ವಸ್ತುವನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ, ಇವ್ರನ್ನೊಂದು ಮಾಧ್ಯಮವನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಆ ವ್ಯಕ್ತಿಯನ್ನ. ಆ ವ್ಯಕ್ತಿ ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಯಾರಿಗೆ ಸಂಬಂಧಪಟ್ಟಂತ ದೇಹ ಅಂತ ಹೇಳ್ಬಿಟ್ಟು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕು. ಸೊ ಆ ಬೇಸಿಕ್ ಇನ್ಫಾರ್ಮೇಶನ್ ಆಗ್ಲಿ, ಯಾರು ಕೊಟ್ರು ಅನ್ನೋದಾಗ್ಲಿ, ಎಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಎಷ್ಟು ಶವ ಹೇಳೋದೇನ್ ಗೊತ್ತಾ, ವಿಚಾರ ಕೇಳಿದಾಗ ಆ ವಿಚಾರ ಚರ್ಚೆಗೆ ಬಂತು, ಫಸ್ಟ್ ಬಾಡಿ ಸಿಕ್ಲಿ ಆಮೇಲೆ ಆ ಕಥೆ ಹೇಳ್ತೀನಿ ಅಂತ. ಇಲ್ಲ, ಇವಾಗ ಏನಾಗುತ್ತೆ, ಸುಮ್ನೆ ಒಂದು ಗಾಳಿಲಿ ಒಂದು ಬಂದು ಕುಡಿಯೋದು, ಏನಾದ್ರು ಪ್ರಾಣಿಗಳು ಪಕ್ಷಿಗಳು ಬಿದ್ರೆ ಇವಾಗ ನಾವೇ ಹೊಡೆದ್ವಿ ಅಂತ ಹೇಳ್ಕೊಂಡು ಅವೆಲ್ಲ ತಪ್ಪಾಗುತ್ತೆ. ಸೊ ಏನಾರ ಒಂದು ದೂರ ಇದ್ರೆ ಅದು ನಿಖರವಾಗಿರ್ಬೇಕು. ಸೊ ಮೊದ್ಲು ಆ ವ್ಯಕ್ತಿಯನ್ನ ನಾವು ನೀವು ಅಂದ್ರೆ ಅವ್ರನ್ನ ಮೊದ್ಲು ನೀವು ಮಾನಸಿಕವಾಗಿ ಅವರು ಸರಿ ಇದ್ದಾರ ಅಂತ ಹೇಳಿ ಒಂದು ಪರೀಕ್ಷೆ ಮಾಡಿ, ಆ ಸತ್ಯ ಅವ್ರು ಕೊಟ್ಟಂತ ದೂರ ಬಗ್ಗೆ ಅವರು ಒಂದು ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದು ನೈಜತೆಯನ್ನ ಅರ್ಥ ಮಾಡ್ಕೊಂಡು ಮುಂದುವರೆದಿದ್ರೆ ಏನಾದ್ರು ಸ್ವಲ್ಪ ಅದಕ್ಕೆ ಅರ್ಥ ಇರ್ತಿತ್ತೇನೋ, ಇದರಲ್ಲಿ ಸರ್ಕಾರ ಏನಾರು ಎಡವಟ್ಟು ಮಾಡಿದ್ಯಾ, ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನುಮಾನ ಬರುತ್ತೆ.